ಪ್ರತಿಯೊಬ್ಬರಿಗೂ ಸಂತೋಷ ಬೇಕು, ಜೀವನದಲ್ಲಿ ಸುಖವಾಗಿರಬೇಕು. ಸಂತೋಷವನ್ನ ನಾವು ಅನುಭವಿಸುವುದು ಹೇಗೆ, ಪಡೆಯುವುದು ಎಲ್ಲೇ? ನಾವು ಟೂರ್ ಹೋದರೆ ಸಂತೋಷ ಸಿಗುತ್ತದೆ. ನಾವು ಒಳ್ಳೆ ರುಚಿಯಾದ ಊಟ ಮಾಡಿದರೆ ನಮಗೆ ಸಂತೋಷ ಸಿಗುತ್ತದೆ. ನಮ್ಮ ಮನೆಯಲ್ಲಿ ನಾವು ಬೆಚ್ಚಗಿದ್ದರೆ ನಮಗೆ ಸಂತೋಷ ದೊರೆಯುತ್ತದೆ. ಗಂಡ ಹೆಂಡತಿ ಅನ್ಯೋನ್ಯವಾಗಿದ್ದರೆ ಸಂತೋಷ ದೊರೆಯುತ್ತದೆ. ಅಥವಾ ಪ್ರೀತಿ ಪ್ರೇಮದಲ್ಲಿ ಸಂತೋಷ ಇದೆಯೇ? ಈ ಸಂತೋಷವನ್ನು ಎಲ್ಲಿ ನಾವು ಹುಡುಕೋದು? ಯಾವ ರೀತಿಯಲ್ಲಿ ಸಂತೋಷವನ್ನು ಅನುಭವಿಸಲು ಸಾಧ್ಯ? ಸಂತೋಷ ಎನ್ನುವುದು ಎಲ್ಲಿರುತ್ತದೆ, ಯಾವ ಕಡೆ ಇರುತ್ತದೆ? ಅದನ್ನು ಹುಡುಕಿ ಪತ್ತೆ ಮಾಡುವುದಾದ್ರೆ ಹೇಗೆ? ಇಂಥ ವಿಚಾರಗಳು ಮನುಷ್ಯರನ್ನು ನಿರಂತರ ಕಾಡುತ್ತಿರುವುದರಿಂದ ಅವನು ಸಂತೋಷಕ್ಕಾಗಿ ಹುಡುಕಾಡುತ್ತಾನೆ. ಕೆಟ್ಟ ಅಭ್ಯಾಸಗಳನ್ನು ಮಾಡುತ್ತಾನೆ, ಮಧುಪಾನ ಮಾಡ್ತಾನೆ, ಧೂಮಪಾನ ಮಾಡುತ್ತಾನೆ, ಮಾದಕ ಔಷಧಿಗಳ ವ್ಯಸನಿಯಾಗುತ್ತಾನೆ, ಒಳ್ಳೆ ಭೋಜನವನ್ನು ಅನುಭವಿಸುತ್ತಾನೆ, ಪ್ರಣಯದಲ್ಲಿ ಮುಳುಗುತ್ತಾನೆ. ಎಲ್ಲಿ ಇವನಿಗೆ ಸುಖ ಸಂತೋಷ ಸಿಕ್ಕುತ್ತದೆ? ಇದೆಲ್ಲವೂ ಕ್ಷಣಿಕವಾದಂತಹ ಸಂತೋಷ. ಆದರೆ ನನಗೆ ಶಾಶ್ವತವಾದ ಸಂತೋಷ ಎಲ್ಲಿ ಸಿಗುತ್ತದೆ ಎಂಬುದನ್ನು ನೀವು ಯೋಚನೆ ಮಾಡ್ತಾ ಇದ್ದೀರಿ. ಇವತ್ತಿನ ಈ ಕಾರ್ಯಕ್ರಮ ಅಂತ ಸಂತೋಷದ ಬಗ್ಗೆ ತಿಳಿದುಕೊಳ್ಳೋಣ. ಸಂತೋಷ ಯಾರಿಗೆ ಬೇಕೋ ಅಂತವರು ಈ ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ, ಆಗ ಸಂತೋಷ ನಿಮ್ಮನ್ನು ಹುಡುಕಿಕೊಂಡು ಬರುತ್ತದೆ. ಅದಕ್ಕಿಂತ ಮೊದಲು ಬನ್ನಿರಿ ಬನ್ನಿರಿ ಲೋಕವ ನೋಡೋಣ, ಕೋಶ ಓದೋಣ, ಲೋಕ ಅರಿಯೋಣ, ಜೀವನ ತಿಳಿಯೋಣ. ಇದರೊಳಗಿದೆಲ್ಲವೂ ಸ್ವಾಗತ ನಿಮಗೆ ಮಾಡಿಯ ನಮಸ್ಕಾರ. ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಇಂದು ನಾನು ಸಂತೋಷ ಎಲ್ಲಿದೆ ಎಂಬುದರ ಬಗ್ಗೆ ಒಂದೆರಡು ಮಾತುಗಳನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕೆಂದಿದ್ದೇನೆ. ಯಾಕಂದರೆ ಪ್ರತಿಯೊಬ್ಬರಿಗೂ ಬೇಕಾದಂತಹ, ಪ್ರತಿಯೊಬ್ಬರು ಹುಡುಕುತ್ತಿರುವುದಂಥದ್ದು ಇಂಥ ಸಂತೋಷ. ಆ ಸಂತೋಷ ಎಲ್ಲಿದೆ, ಯಾವ ರೀತಿಯಲ್ಲಿ ಇರುತ್ತದೆ, ಅದನ್ನು ಪಡೆಯುವುದು ಹೇಗೆ ಎಂಬ ವಿಚಾರಗಳನ್ನು ಮಾತಾಡೋಣ. ಇಂತಹ ವಿಚಾರಗಳನ್ನು ಒತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಇಂತಹ ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚು ಹೆಚ್ಚು ವಿಷಯಗಳನ್ನು ತಿಳಿದುಕೊಂಡು ನಿಮ್ಮ ಜೀವನವನ್ನು ಸಂತೋಷಮಯವಾಗಿ ಕಳೆಯಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಾನು ಹೇಳಿದೆ ಸಂತೋಷ ಎಲ್ಲಿದೆ ಎಂಬುದು. ಈ ಸಂತೋಷವನ್ನ ಒಂದು 3 ಭೂತ ಅಥವಾ ರಾಕ್ಷಸರ ಕೈಗೆ ಕೊಟ್ಟು, ಆ ರಾಕ್ಷಸರು ಏನ್ ಮಾಡ್ತು, ಅದನ್ನ ಎಲ್ಲಾದ್ರೂ ಬಚ್ಚಿಡಬೇಕು. ಈ ಜನರಿಗೆ ಇದು ಸಿಕ್ಕಿದರೆ ಅವರು ತುಂಬಾ ಸಂತೋಷ ಪಡ್ತಾರೆ, ಅವರು ನಮ್ಮ ಮಾತುಗಳನ್ನು ಕೇಳೋದಿಲ್ಲ. ಅವರಿಗೆ ನಾವು ಆಸೆಯನ್ನು ತೋರಿಸೋಣ, ಅಂತಹ ಆಸೆ ತೋರಿಸೋಣ, ಮತಿಯಾದ ಆಸೆ ತೋರಿಸೋಣ, ಅವರನ್ನು ನಾನಾ ವಿಧವಾಗಿ ಹೀಗೆ ಆಟ ಆಡಿಸ್ತಾ ನಮ್ಮ ಸುಖವನ್ನು ನಾವು ಅನುಭವಿಸಬಹುದು. ಆದ್ದರಿಂದ ಈ ಸಂತೋಷವನ್ನ ಎಲ್ಲಾದ್ರೂ ಬಚ್ಚಿಡಬೇಕು. ಈ ಸಂತೋಷವನ್ನ ನಾವು ಎಲ್ಲಾದ್ರೂ ಬಚ್ಚಿಡಬೇಕು. ಎಲ್ಲಿ ಬಚ್ಚಿಡೋಣ ಎಂಬ ಪ್ರಶ್ನೆ ಅವರನ್ನು ಕಾಡಲಾರಂಭಿಸಿತು. ಆಗ ಒಂದು ರಾಕ್ಷಸ ಹೇಳ್ತು, ಇದನ್ನು ನಾವು ನೀರಿನಡಿಯಲ್ಲಿ ತಗೊಂಡೋಗಿ ಇಡೋಣ. ನೀರಿನ ಆಳದಲ್ಲಿ ಇದ್ದರೆ ಅವರಿಗೆ ಅದು ಸಿಗುವುದಿಲ್ಲ, ಅವಾಗ ನಾವು ಸುಖವಾಗಿರ್ಬೋದು. ಎರಡನೇವನು ಹೇಳ್ದ, ಅದೆಲ್ಲ ಸಾಧ್ಯ ಇಲ್ಲ. ಈ ಮನುಷ್ಯ ಎನ್ನುವುದು ಬಹಳ ಬುದ್ಧಿವಂತ, ಅವನು ನೀರೊಳಗೆ ಮುಳುಗಿ ಅದರಿಂದ ಮುತ್ತು ಮಾಣಿಕ್ಯವನ್ನೆಲ್ಲವನ್ನು ಎತ್ತಿಕೊಳ್ಳುತ್ತಾನೆ, ಹಾಗೆ ಅವನಿಗೆ ಆ ಸಂತೋಷವೂ ಸಿಗುತ್ತದೆ, ಆದುದರಿಂದ ಅಲ್ಲಿರೋದು ಬೇಡ ಎಂದು ಹೇಳ್ತು. ಓಹೋ, ಹಾಗಾದ್ರೆ ಎರಡನೇವನು ಮತ್ತೆಲ್ಲಿಡೋಣ ಅಂತ ಎರಡನೇವನು ಹೇಳ್ದ, ಇದನ್ನ ಆಕಾಶದಲ್ಲಿ ಇಡೋಣ, ಅಂದ್ರೆ ಚಂದ್ರನಲ್ಲಿ ತಗೊಂಡೋಗಿಡೋಣ. ಚಂದ್ರನಲ್ಲಿ ಇಡೋದು, ಚಂದ್ರನಲ್ಲಿ ಇಟ್ಟರೆ ಉಪಯೋಗ ಇಲ್ಲ. ಯಾಕಂದ್ರೆ ಮನುಷ್ಯರು ಈಗ ಚಂದ್ರಲೋಕಕ್ಕೂ ಹೋಗಿ ಬರುತ್ತಾರೆ, ಅಲ್ಲಿ ಅವನಿಗೆ ಸಂತೋಷವನ್ನು ಹುಡುಕಿಕೊಳ್ಳುತ್ತಾನೆ, ಅದನ್ನು ಅವನು ಎತ್ಕೊಂಡ್ಬಂದು ಅವನು ಸಂತೋಷ ಪಡ್ತಾನೆ. ಅದು ಬೇಡ ಬೇಡ ಅಂತ ಮೂರನೇವನು ಇನ್ನೊಂದು ಉಪಾಯ ಹೇಳ್ದ, ಇದನ್ನು ಅತಿ ಎತ್ತರವಾದ ಬೆಟ್ಟದ ಮೇಲೆ, ಮಂಜು ಬೆಟ್ಟದ ಮೇಲೆ ತಗೊಂಡೋಗಿಟ್ಬಿಟ್ಟು ಮುಚ್ಚಿಡೋಣ, ಅಲ್ಲಿ ಇರ್ಲಿ, ಅಲ್ಲಿಂದ ಯಾರು ಎತ್ಕೊಂಡ್ ಬರೋದಿಲ್ಲ. ಅದನ್ನ ನಾವು ಇಲ್ಲದೆ ಇದ್ದಾಗ, ಅದು ಅವರಿಗೆ ಸಿಗದೇ ಇದ್ದಾಗ ಅವರು ದುಃಖ ಪಡ್ತಾರೆ, ಆವಾಗ ನಾವು ಸಂತೋಷ ಪಡುವುದು. ನಾವು ಹೇಳಿದಂಗೆ ಮನುಷ್ಯರು ಕುಣಿತಾರೆ ಎಂದು ಹೇಳಿತು.
ಆ ರಾಕ್ಷಸಿ ಹೇಳಿದಾಗ ಅಯ್ಯಯ್ಯೋ ಅದೆಲ್ಲ ಆಗೋದಿಲ್ಲ, ಈಗಾಗಲೇ ಅವರು ಎತ್ತರವಾದ ಬೆಟ್ಟಗಳನ್ನು, ಗುಡ್ಡಗಳನ್ನು, ಶಿಖರಗಳನ್ನು ಹತ್ತಿದ್ದಾರೆ, ಅಲ್ಲಿಂದ ಅವರು ಅದನ್ನು ಹುಡುಕಿ ತೆಗೆದುಕೊಂಡು ಬರುತ್ತಾರೆ ಅಂತ ಹೇಳಿತು. ಓಹೋ, ಹಾಗಾದ್ರೆ ಇನ್ನೇನ್ ಮಾಡೋದು? ಇನ್ನಿರೋದು ಒಂದೇ ಒಂದು ಜಾಗ, ಅದು ಅವನ ದೇಹದೊಳಗೆ, ಮನುಷ್ಯನ ದೇಹದೊಳಗೆ ಅದನ್ನು ಬಚ್ಚಿಡೋಣ. ಅವನು ಎಂದೂ ತನ್ನ ಬಗ್ಗೆ ಯೋಚಿಸುವುದಿಲ್ಲ, ತನ್ನ ದೇಹದೊಳಗಿನ ಬಗ್ಗೆ ಯೋಚಿಸುವುದಿಲ್ಲ. ಅವನು ಪರರ ಬಗ್ಗೆ, ಬೇರೆಯವರ ಬಗ್ಗೆ ಮಾತ್ರ ಯೋಚಿಸುತ್ತಾನೆ. ಆದುದರಿಂದ ಅವನಿಗೆ ಅದು ಕಾಣಿಸುವುದಿಲ್ಲ ಎಂದು ಹೇಳಿತು. ಅದೇ ಸರಿಯಾದ ವಿಧಾನ ಎಂದು ಹೇಳಿ ಪ್ರತಿಯೊಬ್ಬರಲ್ಲೂ ಆ ಸಂತೋಷವನ್ನು ಉದುಗಿಸಿ ಇಡಿತು. ಅದರ ದೇಹದೊಳಗೆ ಉದುಗಿಸಿ ಇಟ್ಟು ಆಟ ನೋಡಲು ಕಾಯ್ತಾ ಇತ್ತು. ಈ ಮನುಷ್ಯನಾದರೂ ಏನು ಮಾಡ್ತಾನೆ? ಅವರನ್ನ ಕುಣಿಸುತ್ತಾನೆ, ಇವರನ್ನ ಕುಣಿಸುತ್ತಾನೆ, ಅವರನ್ನ ಬೈತಾನೆ, ಇವರನ್ನ ದೂರುತ್ತಾನೆ. ಅವನ ನಡತೆ ಸರಿ ಇಲ್ಲ, ಅವನ ಗುಣ ಸರಿ ಇಲ್ಲ, ಅವನ ಜೀವನವೇ ಸರಿ ಇಲ್ಲ. ಇಂತಹ ಬೇರೆಯವರ ನಡೆ ನುಡಿಗಳನ್ನು ಬೈಯುವುದೇ ಹೊರತು ಇವನ ತನ್ನೊಳಗೆ ಏನಿದೆ, ತಾನೇನಿದ್ದೇನೆ ತಂದೆ ಎಂಬುದನ್ನು ಹೇಳುವುದೇ ಇಲ್ಲ. ನನಗೆ ಸಂತೋಷ ಇಲ್ಲ, ನನಗೆ ಸಂತೋಷ ಇಲ್ಲ, ನನಗೆ ಏನೂ ಇಲ್ಲ. ಯಾಕಂದ್ರೆ ಅವನ ಹೊಟ್ಟೆ ಒಳಗೆ, ಅವನ ದೇಹದೊಳಗಿರುವಂತಹ ಸಂತೋಷವನ್ನು ಅನುಭವಿಸಲು ಅವನಿಗೆ ಸಾಧ್ಯವಾಗ್ತಾ ಇಲ್ಲ. ಅದನ್ನು ಹುಡುಕಿ ತೆಗೆಯಲು ಅವನು ಎಂದೂ ಯೋಚಿಸಿಲ್ಲ. ಅದು ಅಲ್ಲಿದೆ ಎಂಬುದನ್ನು ಅವನು ಅರ್ಥ ಮಾಡಿಕೊಂಡಿಲ್ಲ. ಅಂತಹ ಸ್ಥಿತಿಯಲ್ಲಿ ಅವನು ಹೇಗೆ ಸಂತೋಷ ಅನುಭವಿಸಲು ಸಾಧ್ಯ? ಅದಕ್ಕಾಗಿ ಅವನು ಏನ್ ಮಾಡ್ತಾನೆ? ಪ್ರಣಯದಲ್ಲಿ ಮುಳುಗುತ್ತಾನೆ. ಅಲ್ಲೂ ಸಹ ಕ್ಷಣಿಕವಾದಂತಹ ಒಂದು ಸಂತೋಷ. ಅವರು ದೂರ ಆದ ಕೂಡಲೇ ಮತ್ತದೇ ದುಃಖ. ಅವನು ಅದಕ್ಕಾಗಿ ಮದ್ಯಪಾನ ಮಾಡುತ್ತಾನೆ. ಅದು ಕ್ಷಣಿಕವಾಗಿ ಎಲ್ಲವನ್ನು ಮರೆಯುತ್ತಾನೆ. ಆದರೂ ಒಳ ಮನಸ್ಸಿನಲ್ಲಿ ನುಡಿತಾ ಇರುತ್ತೆ, ನನಗೆ ಬೇಕು, ಸಂತೋಷ ಬೇಕು, ಸಂತೋಷ ಬೇಕು. ಅದು ಅವನಿಗೆ ಸಿಗೋದೇ ಇಲ್ಲ. ಮಾದಕ ವಸ್ತುಗಳನ್ನು ನುಂಗಿ ಅದರಿಂದ ಸಂತೋಷ ಪಡಲು ಪ್ರಯತ್ನಿಸುತ್ತಾನೆ. ಅದೆಲ್ಲವೂ ಕೆಲವೇ ಕ್ಷಣಗಳು ಮತ್ತೆ ಬೇಕು ಅನಿಸುತ್ತದೆ ಅವನಿಗೆ. ಹೀಗೆ ಅವರ ಜೀವನದಲ್ಲಿ ಸಂತೋಷವನ್ನು ಹುಡುಕುವುದು ಎಲ್ಲಿ, ಏನು ಎಂಬುದು ಅವನಿಗೆ ತಿಳಿಯುವುದಿಲ್ಲ. ಆದುದರಿಂದ ಅವನು ಅದಕ್ಕಾಗಿ ಹುಡುಕುತ್ತಾನೇ ಇರುತ್ತಾನೆ. ಎಲ್ಲಿದೆ ಸಂತೋಷ? ತನ್ನ ದೇಹದೊಳಗೆ ಇದೆ, ಅದು ಅವನಿಗೆ ಕಾಣಿಸುವುದಿಲ್ಲ. ಪರರ ದೇಹದೊಳಗಿದೆಯೋ, ಅವರಿಂದ ಸಿಗಬಹುದಾ, ಇವರಿಂದ ಸಿಗಬಹುದಾ, ಅದು ಮಾಡಿದರೆ ಸಿಗಬಹುದೋ, ಇದು ಮಾಡಿದರೆ ಸಿಗಬಹುದೋ ಎಂಬ ಹುಡುಕಾಟದಲ್ಲಿ ಅವನು ಜೀವನವನ್ನ ಕಳೆದುಕೊಳ್ಳುತ್ತಾನೆ. ಅವರಿಗೆ ಜೀವನದಲ್ಲಿ ಈ ಸಂತೋಷ ಕಾಣಿಸುವುದೇ ಇಲ್ಲ. ಅವನು ಸಂತೋಷ ಪಡ್ತೀಯಾನಲ್ಲ, ಇವನು ಸಂತೋಷ ಪಡ್ತೀಯಾನೆ, ನನಗೆ ಯಾಕೆ ಸಂತೋಷ ಇಲ್ಲ, ನನಗೆ ಯಾಕೆ ನೆಮ್ಮದಿ ಇಲ್ಲ, ನನಗೆ ಯಾಕೆ ಸಮಾಧಾನ ಇಲ್ಲ ಎಂಬುದೊಂದೇ ಈ ಮನುಷ್ಯರ ಹುಡುಕಾಟ. ಆ ಹುಡುಕಾಟದಿಂದ ಅವನಿಗೇನು ಲಾಭವಿಲ್ಲ. ಬೇರೆಯವರ ಬಗ್ಗೆ ಹುಡುಕುವುದೇ, ಅವರಲ್ಲಿ ಏನು ಕೊರತೆ ಇದೆ ಎಂಬುದನ್ನು ಹುಡುಕುವುದೇ. ಆಮೇಲೆ ಅವನು ಸುಖವಾಗಿದ್ದಾನೆ, ನಾನು ಕಷ್ಟದಲ್ಲಿದ್ದೇನೆ. ಬೇರೆಯವರ ಕಷ್ಟ ಬಗ್ಗೆ ಅವನಿಗೆ ತಿಳಿಯುವುದಿಲ್ಲ. ಅವನಿರುವಂತ ಸುಖ ಮಾತ್ರ ಅವನಿಗೆ ತಿಳಿಯುತ್ತದೆ. ಆದುದರಿಂದ ಅವನ ಬಗ್ಗೆ ದೂಷಿಸಲು ಆರಂಭಿಸುತ್ತಾನೆ. ಅಂದರೆ ಯಾವನೇ ಒಬ್ಬ ವ್ಯಕ್ತಿ ಜನಪ್ರಿಯ ವ್ಯಕ್ತಿ ಆದ ಕೂಡಲೇ ಅವನ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವುದು ಮಾನವ ಸಹಜ ಗುಣ. ಯಾಕಂದರೆ ಅವನು ಬೆಳೆದರೆ ನನಗೆಲ್ಲೋ ಕೇಡಾಗುವುದೋ ಎಂಬುದೇ ಯೋಚನೆ ಹೊರತು ತನ್ನ ಸುಖ ಎಲ್ಲಿದೆ, ಯಾವ ಕಡೆ ಇದೆ, ಯಾವ ಮೂಲೆಯಲ್ಲಿದೆ, ಆಕಾಶದಲ್ಲಿದೆಯೋ, ಭೂಮಿಯಲ್ಲಿದೆಯೋ, ಬೆಟ್ಟದಲ್ಲಿದೆಯೋ, ಗುಡ್ಡದಲ್ಲಿದೆಯೋ, ಎಲ್ಲಿದೆ ಎಂಬುದು ಅವನಿಗೆ ತಿಳಿಯುವುದೇ ಇಲ್ಲ. ಹುಡುಕಾಟ. ಹೀಗೆ ಹುಡುಕಿ ಅವನ ಜೀವನವನ್ನು ಅವನು ಕಳೆದುಕೊಳ್ಳಬೇಕಾಗುತ್ತದೆ. ಆದರೂ ಅವನು ಎಂದೂ ಸಂತೋಷವನ್ನು ಅನುಭವಿಸಲಾರ. ಅದಕ್ಕೇನು ಮಾಡಬೇಕು? ಸಂತೋಷವನ್ನು ಅನುಭವಿಸಲು ಏನ್ ಮಾಡಬೇಕು? ಸಂತೋಷವನ್ನು ಅನುಭವಿಸಬೇಕಾದ್ರೆ ಮೊದಲು ನಿನ್ನ ಅಂತರಾಳವನ್ನ ನೀನು ಸರಿಯಾಗಿ ನೋಡು. ಅಂತರಾಳದೊಳಗೆ ನೋಡು. ಒಳಗೆ ನೋಡುವಾಗ ನಿನಗೆ ಸಿಗುವುದೇ ನಿನ್ನ ಸಂತೋಷ. ಆ ಸಂತೋಷವನ್ನು ಅರ್ಥ ಮಾಡಿಕೊಳ್ಳಲಾರದವನು ಎಂದೂ ಸಂತೋಷವಾಗಿ ಬದುಕಲು ಸಾಧ್ಯವಿಲ್ಲ. ಎಷ್ಟೇ ಹಣ ಬರಲಿ, ಎಷ್ಟೇ ಆಸ್ತಿ ಇರಲಿ, ಎಷ್ಟೇ ವ್ಯವಹಾರಗಳಿರಲಿ, ಅವನಲ್ಲಿ ಕೊರತೆಗಳೇ ಕಾಣಿಸುವುದೇ ಹೊರತು ಅವನಿಗೆ ಸ್ವಂತವಾಗಿ ನಾನು ಸುಖವಾಗಿದ್ದೇನೆ, ಈಗ ನೀವು ಯಾರನ್ನಾದ್ರೂ ಕೇಳಿ, ಹೇಗಿದ್ದೀರಿ? ಪರವಾಗಿಲ್ಲ, ಹಂಗೆ ಹೋಗ್ತಾ ಇದೆ. ಅವನ ಹತ್ರ ಎಲ್ಲವೂ ಕಾಣಿಸುತ್ತದೆ, ಅವನು ಹಾಗೆ ಹೇಳೋದು. ಇನ್ನು ಕೆಲವರು ಹೇಳ್ತಾರೆ, ಹಾಗೆ ಏನೋ ನಡೀತಾ ಇದೆ ಅಷ್ಟೇ, ಆದರೂ ನಾನು ಚೆನ್ನಾಗಿದ್ದೇನೆ, ನನಗೆ ಬೇಕಾದಂತೆ ಸುಖವಾಗಿದ್ದೇನೆ ಎಂದು ಯಾವನೂ ಹೇಳುವುದಿಲ್ಲ. ಯಾಕೆ ಹೇಳುವುದಿಲ್ಲ ಅಂದ್ರೆ ಅವನಿಗೆ ಸಂತೋಷ ಕಾಣಿಸುತ್ತಿಲ್ಲ. ಅವನ ಮನಸ್ಸು ಅವನಿಗೆ ಕಾಣಿಸುತ್ತಿಲ್ಲ. ಆ ಸಂತೋಷ ಅಡಗಿಸಿಟ್ಟಿರುವ ಜಾಗವೂ ಅವನಿಗೆ ಕಾಣಿಸುತ್ತಿಲ್ಲ. ಇಂತಹ ಚಿಂತೆಗಳಲ್ಲಿ ಅವನು ತನ್ನ ಸಂತೋಷವನ್ನು ಮರೆಯುತ್ತಾನೆ. ಸಂತೋಷ ಪಡಲು ದಾರಿ ಕಾಣದೆ ಅವನು ಅಡ್ಡದಾರಿ ಹಿಡಿದು ಅವನ ಬದುಕನ್ನೇ ಹಾಳು ಮಾಡಿಕೊಳ್ಳುತ್ತಾರೆ. ಆದರೆ ನೀವು ನೋಡ್ಬೋದು, ಎಷ್ಟೋ ಜನರು ಸಂತೋಷವಾಗಿರುವುದನ್ನು ನೋಡ್ಬೋದು. ಆದರೆ ಅವರ ಸಂತೋಷ
ಅದು ಶಾಶ್ವತವಾದದ್ದೇ ಅಥವಾ ಕ್ಷಣಿಕವಾದದ್ದೇ ಎಂಬುದನ್ನು ಮೊದಲು ಅರ್ಥ ಮಾಡ್ಕೋಬೇಕು. ಯಾಕಂದ್ರೆ ಕೆಲವು ಅಭ್ಯಾಸಗಳಿಂದ ಸಂತೋಷ ಪಡುತ್ತಾರೆ, ತೃಪ್ತಿ ಪಡುತ್ತಾರೆ. ಆದರೆ ಅವರ ಮನಸ್ಸು ಆ ಸಮಯಕ್ಕೆ ಮಾತ್ರ ಸಂತೋಷವಾಗಿರುತ್ತದೆ. ಮಾರನೇ ಕ್ಷಣದಲ್ಲಿ ಅದು ಬದಲಾಗಿ ಚಿಂತೆಯಾಗಿ ಕಾಡಲಾರಂಭಿಸುತ್ತದೆ. ಚಿಂತೆ ಯಾಕೆ ಕಾಡುತ್ತೆ? ಅವನಿಗೆ ಅವನ ಸಂತೋಷವನ್ನು ಕಂಡುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಅವನ ದೇಹದೊಳಗೆ ಅಡಗಿಸಿಟ್ಟಿರುವ ಆ ಸಂತೋಷವನ್ನು ನೋಡಲು ಅವನಿಗೆ ಸಾಧ್ಯವಾಗುವುದಿಲ್ಲ. ಆದುದರಿಂದ ಅವನು ಆ ರೀತಿ ಕೊರಗುತ್ತಾನೆ. ಅದನ್ನು ನಾವು ಏನು ಮಾಡಬೇಕು? ಸಂತೋಷ ಎಲ್ಲಿರುತ್ತೆ? ನಾವು ಹೆಂಗೆ ಪಡೆಯುವುದು? ಹೆಂಗೆ? ಅದಕ್ಕೆ ನಾವು ನಮ್ಮ ಮನಸ್ಸನ್ನ ಏಕಾಗ್ರತೆಗೊಳಿಸಬೇಕು. ನಮ್ಮ ಮನಸ್ಸನ್ನ ಏಕಾಗ್ರತೆಗೊಳಿಸಿ ನಮ್ಮ ಅಂತರಾಳದೊಳಗೆ ನಮ್ಮ ಅಂತರಾಳವನ್ನು ಕಾಣಬೇಕು. ಅಂತರಾಳದಲ್ಲಿ ಅಡಗಿಸಿಟ್ಟಿರುವ ಸಂತೋಷವನ್ನ ಕಾಣಬೇಕು. ನನಗೆ ಸರಿಯಾಗಿ ಕಂಡಂತಹ, ನಾನು ಮಾಡದೇ ಇರುವಂತಹ ಕೆಟ್ಟ ಕೆಲಸಗಳನ್ನು ಮರೆತು ಒಳ್ಳೆಯ ಕೆಲಸಗಳನ್ನು ಮಾಡಿದಾಗ, ಜನರೊಂದಿಗೆ ಬೆರೆತಾಗ, ಯಾರನ್ನು ದೂಷಣೆ ಮಾಡದೆ, ಯಾರನ್ನು ಆಕ್ಷೇಪ ಮಾಡದೆ, ನಾನೇ ಎಲ್ಲದಕ್ಕೂ ಕಾರಣ ಎಂದು ನೀನು ಯಾವಾಗ ತಿಳಿದುಕೊಳ್ಳುತ್ತೀಯೋ ಆವಾಗ ನಮಗೆ ಆ ಸುಖ ಇರುವಂತಹ ಆ ಪೆಟ್ಟಿಗೆ ತಾನಾಗೆ ತೆರೆದುಕೊಳ್ಳುತ್ತದೆ. ನಾನು ನನ್ನ ಬಗ್ಗೆ ಯೋಚಿಸಿದಾಗ, ನನ್ನ ಬಗ್ಗೆ ಮಾತ್ರ ನಾನು ಯೋಚಿಸುವುದರಿಂದ ನನ್ನ ಸುಖವನ್ನ ನಾನು ಅನುಭವಿಸಲು ಸಾಧ್ಯ. ನಾನು ಬೇರೆಯವರ ಬಗ್ಗೆ ಯೋಚಿಸಲು ಆರಂಭಿಸಿದೊಡನೆ ನನ್ನ ಸಂತೋಷ ಅದು ಎಲ್ಲೋ ಮರೆಯಾಗುತ್ತದೆ. ಅಲ್ಲಿ ಚಿಂತೆಗಳು ಕಾಡಲಾರಂಭಿಸುತ್ತದೆ. ನನಗಿಲ್ಲ ಎಂಬ ಕೊರಗು ಕಾಡಲಾರಂಭಿಸುತ್ತದೆ. ಆದ್ದರಿಂದ ನಾನು ನನ್ನ ಬಗ್ಗೆ ಯೋಚನೆ ಮಾಡಿದಾಗ, ನನ್ನ ಮನಸ್ಸಿನ ಬಗ್ಗೆ, ನನ್ನ ಅಂತರಾಳದ ಬಗ್ಗೆ ನಾನು ಯೋಚಿಸುತ್ತಾ ಹೋದರೆ ನನಗೆ ಸಂತೋಷ ಸಿಗುತ್ತದೆ. ಆ ರಾಕ್ಷಸರು ಅಡಗಿಸಿಟ್ಟಿರುವ ಸಂತೋಷವನ್ನು ನಾವು ಮರಳಿ ಪಡೆದು ಸಂತೋಷವಾಗಿರಲು ಸಾಧ್ಯ. ಅದನ್ನು ನಾವೇನು ಮಾಡಬೇಕು? ನಮ್ಮನ್ನ ನಾವು ಅರ್ಥ ಮಾಡಿಕೊಳ್ಳಬೇಕು. ಬೇರೆಯವರನ್ನು ನಾವು ಅರ್ಥ ಮಾಡಿಕೊಳ್ಳುವ ಪ್ರಯತ್ನ ಮಾಡಬಾರ್ದು. ಬೇರೆಯವರ ಚಿಂತೆ ನಾವು ಬಿಟ್ಟು ಬಿಡಬೇಕು. ನನ್ನನ್ನೇ ನಾನು ಒಬ್ಬ ವ್ಯಕ್ತಿ, ನಾನು ಈ ರೀತಿ ಇದ್ದೇನೆ, ನಾನು ಇದನ್ನು ಮಾಡಬೇಕು, ನಾನು ಇದನ್ನು ಮಾಡಿದಾಗ ನಾನು ಸುಖವಾಗಿರಲು ಸಾಧ್ಯ ಎಂಬುದನ್ನು ಯಾರು ಅರಿತುಕೊಳ್ಳುತ್ತಾರೋ ಅವರು ಸುಖವನ್ನು ಅನುಭವಿಸುತ್ತಾರೆ. ಅಲ್ಲದಿದ್ದರೆ ಸುಖ ಕನಸಾಗಿಯೇ ಉಳಿಯುತ್ತದೆ. ಬೇರೆಯವರಿಂದ ನಮಗೆ ಸುಖ ಸಿಗುವುದಿಲ್ಲ. ಬೇರೆಯವರು ನಮಗೆ ಸುಖ ತಂದು ಕೊಡುವುದಿಲ್ಲ. ಹೆಂಡತಿ ಗಂಡನಿಗೆ ಸುಖ ಕೊಡುವುದಿಲ್ಲ. ಮಕ್ಕಳು ತಂದೆ ತಾಯಿಗೆ ಸುಖ ಕೊಡುವುದಿಲ್ಲ. ಯಾಕೆ ಹೇಳಿ? ಅವರಿಗೂ ಅವರದೇ ಆದ ಯೋಚನೆಗಳಿರುತ್ತದೆ. ನಾವು ನಮ್ಮ ಸಂತೋಷವನ್ನ ನಾವು ನಮ್ಮಲ್ಲೇ ಹುಡುಕಿಕೊಳ್ಳಬೇಕೇ ಹೊರತು ಇನ್ನೊಬ್ಬ ವ್ಯಕ್ತಿಯಿಂದ ನನಗೆ ಸಂತೋಷ ಸಿಗುತ್ತದೆ ಎಂದು ಯೋಚಿಸಿದರೆ ನಿರಾಸೆ ಕಾಡುತ್ತದೆ. ಆದುದರಿಂದ ಪ್ರತಿಯೊಬ್ಬರು ತಮ್ಮ ಸುಖವನ್ನು ತಮ್ಮಲ್ಲಿ ಕಂಡುಕೊಳ್ಳುವಂತಹ, ತಮ್ಮ ಬಗ್ಗೆ ಯೋಚಿಸಿ ತಮ್ಮ ಮನಸ್ಸನ್ನು ಅರ್ಥ ಮಾಡಿಕೊಂಡು ಅಂತರಾಳದಲ್ಲಿ ಹುಡುಕಿದಾಗ ಸಂತೋಷ ಸಿಗುತ್ತದೆ. ಅದೇ ನಿಜವಾದ ಸಂತೋಷ. ಅಂತಹ ಸಂತೋಷ ಅನುಭವಿಸುವಂತಹ ವ್ಯಕ್ತಿಗಳು ಸುಖವಾಗಿರುತ್ತಾರೆ. ಇಂತಹ ವಿಷಯಗಳನ್ನು ಹೊತ್ತು ಬರುತ್ತಿರುವಂತಹ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಅನ್ನ ನೀವು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು, ನೀವು ಸಬ್ಸ್ಕ್ರೈಬ್ ಆಗ್ತೀರಿ. ಅದೇ ರೀತಿ ಪಕ್ಕದಲ್ಲಿ ಕಾಣುವ ಗಂಟೆಯ ಚಿಹ್ನೆಯನ್ನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಿಯ ಟೈಮ್ಸ್ ಯೂಟ್ಯೂಬ್ ಚಾನಲ್ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲ್ಗೆ ನೋಟಿಫಿಕೇಶನ್ ಬರುವುದರಿಂದ ನೀವು ಎಲ್ಲ ವಿಡಿಯೋಗಳು ನೋಡಿ ಹೆಚ್ಚು ಇಂತಹ ವಿಷಯಗಳನ್ನು ತಿಳ್ಕೊಂಡು ನಿಮ್ಮ ಜೀವನವನ್ನು ಸಂತೋಷವಾಗಿಟ್ಟುಕೊಳ್ಳಲು ಸಾಧ್ಯವಾಗುತ್ತದೆ. ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹ ಕೊಡಿ. ನಿಮ್ಮ ಪ್ರೋತ್ಸಾಹವೇ ನಮ್ಮ ಇಂತಹ ಕಾರ್ಯಕ್ರಮಗಳಿಗೆ ಶಕ್ತಿ ತುಂಬುವುದು. ಇಂತಹ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಬರುತ್ತೇನೆ. ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ.